ಪ್ರೈಸ್ ಲಾರ್ಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಜಯದ ವಾಕ್ಯ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದನ್ನು ಆನಂದ ಪಡೋಣ, ಸಂತೋಷ ಪಡೋಣ. ಸಂತೋಷ ಆನಂದದೊಡನೆ ನಾವು ತಂದೆಯ ದೇವರನ್ನು ಆರಾಧಿಸುವ, ಘನಪಡಿಸುವ, ಮಹಿಮೆ ಪಡಿಸುವ. ನಿಮ್ಮ ಕಷ್ಟ, ಸಂಕಟ, ದುಃಖ, ನೋವು, ಚಿಂತೆ, ಬಾಧೆ ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇದ್ದೀರಿ, ಭಯಪಡಬೇಡ್ರಿ. ಬನ್ನಿ, ನಾವು ಕರ್ತನ ಒಟ್ಟಾಗಿ ನಾವು ಆರಾಧಿಸುವ, ಘನಪಡಿಸುವ. ನಿಮ್ಮ ಮಾತುಗಳಿಂದ ಆತನು ಸ್ತುತಿಸಿರಿ, ಘನಪಡಿಸಿರಿ. ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಎಸ್, Hallelujah. Thank you, Lord. We praise you. Love you, Jesus. Thank you, Holy Spirit. ಪವಿತ್ರಾತ್ಮನೇ, ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಪ್ರತಿದಿನ ಪ್ರತಿಕ್ಷಣ ಇಂದಿನದು. Yes, we are led by you. Thank you. ನನ್ನ ಸತ್ಯವೂ ನೀನೇ, ನನ್ನ ಜೀವವೂ ನೀನೇ, ಯೇಸುವೇ. ನೀನಿಲ್ಲದೆ ನಾನು ಏನು ಇಲ್ಲ, ನಿನ್ನಲ್ಲಿ ನನಗೆ ಸರ್ವಮಯ. ನೀನಿಲ್ಲದೆ ನಾನು ಏನು ಇಲ್ಲ, ನಿನ್ನಲ್ಲಿ ನನಗೆ ಸರ್ವಮಯ. ನೀನೇ 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 ಯೇಸುವೇ. ನನ್ನ ಬಲವು ನೀನೇ, ನನ್ನ ಬಂಡೆಯು ನೀನೇ, ನನ್ನ ಭರವಸೆಯು ನೀನೇ, ಯೇಸುವೇ. ನನ್ನ ಬಲವು ನೀನೇ, ನನ್ನ ಬಂಡೆಯು ನೀನೇ, ನನ್ನ ಭರವಸೆಯು ನೀನೇ, ಯೇಸುವೇ. ನೀನಿಲ್ಲದೆ ನಾನು ಏನು ಇಲ್ಲ, ನಿನ್ನಲ್ಲಿ ನನಗೆ ಸರ್ವಮಯ. ನೀನಿಲ್ಲದೆ ನಾನು ಏನು ಇಲ್ಲ, Yes, Lord. ನಿನ್ನಲ್ಲಿ ನನಗೆ ಸರ್ವಮಯ. ನೀನೇ 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 ಯೇಸುವೇ. Thank you, Jesus. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಾವು ಧ್ಯಾನಕ್ಕೆ ತೆಗೆದುಕೊಂಡಂತಹ ದೇವರ ವಾಕ್ಯದ ಭಾಗ ಯಾಕೋಬನ ಪತ್ರಿಕೆಯಲ್ಲಿ 3ನೇ ಅಧ್ಯಾಯ 13ನೇ ವಚನ. ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. 14ನೇ ವಚನ. ಆದರೆ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಿಕೊಳ್ಳಬೇಡ್ರಿ. 15ನೇ ವಚನ. ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಓಕೆ, 16ನೇ ವಚನದಲ್ಲಿ ಕೂಡ ಮತ್ಸರವು, ಪಕ್ಷಭೇದವು ಇರುವ ಕಡೆ ಗಲಿಬಿಲಿಯು, ಸಕಲ ವಿಧವಾದ ನೀಚ ಕೃತ್ಯಗಳು ಇರುವವು. 17ನೇ ವಚನ. ಆದರೆ ಮೇಲಿನಿಂದ ಬರುವ ಜ್ಞಾನವು ಮೊದಲು ಪರಿಶುದ್ಧವಾದದ್ದು, ಆಮೇಲೆ ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು ಆಗಿದೆ. ಅದರಲ್ಲಿ ಚಂಚಲತ್ವವು, ಕಪಟವೂ ಇಲ್ಲ.
ಪ್ರೈಸ್ ಗಾಡ್. ಇಲ್ಲಿ ಯಾಕೋಬನು ಬರೀತಾನೆ, ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಒಂದು ಪ್ರಶ್ನೆ ಹಾಕ್ತಾನೆ. ಈ ಲೆಟರನ್ನು ಬರೀತಿರುವಾಗ ಅವನನ್ನು ಸೇರಿಸಿ ಕೂಡ ಆತನು ಮಾತಾಡ್ತಾನೆ. ಓಕೆ, ಆತನು ಯಾರಿಗೂ ಪರ್ಟಿಕ್ಯುಲರ್ ವ್ಯಕ್ತಿಗೆ ಹೇಳುವುದಿಲ್ಲ, ಅವನನ್ನು ಸೇರಿಸಿ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಈ ಸಮಯದ ಮಾತು ಹೇಳಿದ, ಒಳ್ಳೆಯ ಮರವು ಒಳ್ಳೆಯ ಫಲವನ್ನು ಕೊಡುತ್ತದೆ, ಕೆಟ್ಟ ಮರವು ಕೆಟ್ಟ ಫಲವನ್ನು ಕೊಡುತ್ತದೆ. ಬೈಬಲ್ ಹೇಳ್ತದೆ ಅದರ ಫಲವನ್ನು ತೋರಿಸಿ. ನಾವು ನಮ್ಮನ್ನು ವಿಷಯದಲ್ಲಿ ಹೇಳಬೇಕಾಗಿಲ್ಲ, ನಾನು ಜ್ಞಾನಿ, ನಾನು ಬುದ್ಧಿವಂತ. ನೋ, ಒಂದು ಮರ ತನ್ನನ್ನು ಪ್ರಕಟಿಸಬೇಕಾಗಿಲ್ಲ, ನಾನು ಮಾವಿನ ಮರ, ನಾನು ಮಾವಿನ ಮರ, ನಾನು ಮಾವಿನ ಮರ ಅಂತ. ಎಲ್ಲರಿಗೂ ಫಲ ನೋಡುವಾಗ ಎಲ್ಲರಿಗೂ ಗೊತ್ತಾಗ್ತದೆ ಅದು ಮಾವಿನ ಮರ ಅಂತ. ಓಕೆ, ಅದು ದ್ರಾಕ್ಷ ಬಳ್ಳಿ, ನಾನು ದ್ರಾಕ್ಷ ಬಳ್ಳಿ ಅಂತ ಹೇಳಬೇಕಾಗಿಲ್ಲ, ಅದರ ಫಲದಿಂದ ಅದು ತೋರಿಸ್ತದೆ. ನೀವೇ ಹೇಳ್ತೀರಿ ಅದು ದ್ರಾಕ್ಷ ಬಳ್ಳಿ ಫಲದಿಂದ. ಒಂದು ಮರದ ಫಲದಿಂದ ಗೊತ್ತಾಗ್ತದೆ ಅದು ಯಾವ ಮರ ಅಂತ. ಓಕೆ, ಮಾವಿನ ಹಣ್ಣುಗಳಲ್ಲಿ ಅನೇಕ ರೀತಿಯ ಹಣ್ಣುಗಳಿವೆ. ಇದು ಇಂಥದ್ದೇ ಹಣ್ಣು, ತೋತಬರಿಯ, ಮಲ್ಲಿಕವ ಅಥವಾ ಆಪುಸ, ಓಕೆ, ಬೇರೆ ಬೇರೆ ಮಾವಿನ ಹಣ್ಣುಗಳಿವೆ. ಅದರ ಫಲದಿಂದ ನಮಗೆ ಗೊತ್ತಾಗ್ತದೆ ಇದು ಇಂಥದ್ದೇ ಮರ ಅಂತ. ಕೆಲವೊಮ್ಮೆ ನಾವು ತಂದೊಂದು ಮರ ಇರ್ತದೆ, ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ಇಂಥ ಮರವನ್ನು ನಮಗೆ ನರ್ಸರಿಯವರು ಕೊಟ್ಟಿದ್ದಾರೆ ಅಂತ. ಅವರು ತಪ್ಪಾದ ಗಿಡವನ್ನು ಕೊಟ್ಟದುಂಟು, ಮಾವಿನ ಗಿಡ. ಮಾವಿನ ಹಣ್ಣು ಆಗುವಾಗ ಅದು ಬೇರೆಯೇ ಮಾವಿನ ಹಣ್ಣು. ಓಕೆ, ಈಗ ನಾನೊಂದು ಮಾವಿನ ಗಿಡವನ್ನು ತಂದೆ, ನನಗೆ ಹೇಳಿದರು ಮಲ್ಲಿಕ ಅಂತ ಮಾವಿನ ಗಿಡವನ್ನು ಕೊಟ್ಟರು. ಅದಕ್ಕೆ ಹಣ ಕೊಟ್ಟು ನಾನು ತಂದೆ, ಅದು ಬೆಳೆಯಿತು, ಹಣ್ಣಾಯಿತು. ಅದು ಮಲ್ಲಿಕ ಹಣ್ಣು ಆಗಲಿಲ್ಲ, ಬೇರೆ ಯಾವುದೋ ಒಂದು ಹಣ್ಣಾಯಿತು. ರೈಟ್, ಆ ಫಲದಿಂದ ಗೊತ್ತಾಯಿತು ಇದು ಅದು ಮರ ಅಲ್ಲ. ಅಲ್ಲಿವರೆಗೆ ನಾವು ನಂಬಿದ್ದೆ, ಎಲ್ಲರಿಗೂ ಹೇಳ್ತಿದ್ದೆ ಇದು ಇಂಥದ್ದೇ ಗಿಡ, ಮಲ್ಲಿಕ ಮಾವಿನ ಹಣ್ಣಿನ ಗಿಡ ಅಂತ. ಹಣ್ಣು ಬಿಡುವಾಗ, ಫಲ ಬಿಡುವಾಗ ಗೊತ್ತಾಯಿತು ಇದು ಬೇರೆಯೇ ಅಂತ. ಅದೇ ರೀತಿ ನಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು? ಅಂಥವನು ಯೋಗ್ಯವಾಗಿ ನಡ್ಕೊಂಡು ಜ್ಞಾನದ ಲಕ್ಷಣವಾಗಿರುವ ಶಾಂತ ಗುಣದಿಂದ ಅದರ ಫಲವನ್ನು ತೋರಿಸಲಿ. ಅದರ ತೀಕ್ಷ್ಣವಾದ ಮತ್ಸರವು, ಪಕ್ಷಭೇದವು ನಿಮ್ಮ ಹೃದಯದೊಳಗೆ ಇರುವಲ್ಲಿ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳಾಡಿ ಹೊಗಳಬೇಡ್ರಿ. ತೀಕ್ಷ್ಣವಾದ ಮತ್ಸರವು, ಬಿಟರ್ನೆಸ್, ಹೇಟ್ರೇಡ್, ದ್ವೇಷ, ಕಹಿಭಾವನೆ ಇರುವಲ್ಲಿ ಬೈಬಲ್ ಹೇಳ್ತದೆ ನೀವು ಸತ್ಯಕ್ಕೆ ವಿರುದ್ಧವಾಗಿ ಸುಳ್ಳು ಹೇಳಬೇಡ್ರಿ. ಓಕೆ, ಅದು ಮೇಲಿನಿಂದ ಬಂದ ಜ್ಞಾನವಲ್ಲ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತ ಭಾವವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಅದು ಪರಲೋಕದ ಜ್ಞಾನ ಅಲ್ಲ. 15ನೇ ವಚನ, ಅದು ಭೂ ಸಂಬಂಧವಾದದ್ದು, ಪ್ರಾಕೃತವಾದದ್ದು ಮತ್ತು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಸೆನ್ಶುವಲ್ ಅಂತ ಹೇಳ್ತಾರೆ, ಅಂದರೆ ಇಂದ್ರಿಯಗಳ ಜ್ಞಾನ. ಅದ್ಯಾವ ಜ್ಞಾನ? ಇಂದ್ರಿಯಗಳ ಜ್ಞಾನ. ಪ್ರಾಕೃತವಾದದ್ದು ಜ್ಞಾನ ಅಂದರೆ ಏನು ನೋಡ್ತಿ, ಏನು ಕೇಳ್ತಿ, ಏನು ಅನ್ನಿಸ್ತಿ. ನೆಕ್ಸ್ಟ್ ಹೇಳಿದೆ ಅವುಗಳ ಹಿಂದೆ ಡೀಮನ್ಸ್ಗಳು ಕೆಲಸ ಮಾಡ್ತವೆ, ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ. ಬಟ್ ಮೇಲಿನಿಂದ ಬಂದ ಜ್ಞಾನ, ಬೈಬಲ್ ಹೇಳ್ತದೆ ಮೇಲಿನಿಂದ ಬಂದ ಜ್ಞಾನ ಯಾವುದು? ಬೈಬಲ್ ಹೇಳ್ತದೆ ಬರುವ ಜ್ಞಾನ ಮೊದಲು ಪರಿಶುದ್ಧವಾದುದು, ಆಮೇಲೆ ಸಮಾಧಾನಕರವಾದುದು, ಸಂತೋಷ ಒಪ್ಪುಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದಾಗಿದೆ. ಕರುಣೆ, ನಾವು ಬಾರ್ನ್ ಅಗೇನ್ ಆದಾಗ ಕರುಣೆಯುಳ್ಳ ದೇವರಿಗೆ ನಾವು ಕರುಣೆಯ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಸಮಾಧಾನದ ದೇವರಿಗೆ ನಾವು ಸಮಾಧಾನದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಸಂತೋಷದ ದೇವರಿಗೆ ನಾವು ಸಂತೋಷದ ಮಕ್ಕಳಾಗಿ ನಾವು ಹುಟ್ಟಿದ್ದೇವೆ. ಯು ಆಲ್ವೇಸ್ ಫಿಲ್ಡ್ ವಿತ್ ಅ ಜಾಯ್, ಫಿಲ್ಡ್ ವಿತ್ ಅ ಜಾಯ್. ಯಾರು ಸಕ್ಸಸ್ ಆದಾಗ ನೀನು ಮತ್ಸರಗೊಳ್ಳುವುದಿಲ್ಲ, ನೀನು ಸಂತೋಷ ಪಡುತ್ತೆ. ಇನ್ನೊಬ್ಬರಿಗೆ ವೆಹಿಕಲ್ ತೆಗೆದುಕೊಂಡಾಗ ನೀನು ಮತ್ಸರ ಪಡೋದಿಲ್ಲ, ಸಂತೋಷ ಪಡುತ್ತೆ. ದೇವರು ತನ್ನ ಸೇವಕನ ಅಭಿವೃದ್ಧಿಯಲ್ಲಿ ಸಂತೋಷ ಪಡುತ್ತಾನೆ, ಮತ್ಸರಗೊಳ್ಳುವುದಿಲ್ಲ. ಮತ್ಸರ ಪಡುವಂಥದ್ದು ದುರಾತ್ಮಗಳು, ಹೊಟ್ಟೆಗಿಚ್ಚು ಪಡುವಂಥದ್ದು ದುರಾತ್ಮಗಳು. ಕೆಲವರಿಗೆ ಒಬ್ಬನು ಅಭಿವೃದ್ಧಿ ಆದಾಗ, ಒಬ್ಬನು ತನಗಿಂತ ಮೇಲೆ ಹೋದಾಗ ಸಹಿಸಲಿಕ್ಕೆ ಆಗುವುದಿಲ್ಲ, ಹೋಲ್ ನೈಟ್ ನಿದ್ರೆ ಬರುವುದಿಲ್ಲ. ಒಂದು ರೀತಿಯ ಮತ್ಸರ, ಒಂದು ರೀತಿಯ ನೋ ಜಾಯ್, ಸಂತೋಷ ಇಲ್ಲ. ಇವತ್ತು ನಮ್ಮ ಸಫಲತೆಯ ಮೂಲ ಯಾವುದು ಅಂತ ಹೇಳಿದ್ರೆ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ, ಅಳುವವರ ಸಂಗಡ
ಅಳಿರಿ ಅಂತ ಬೈಬಲ್ ಹೇಳ್ತದೆ. ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ಒಬ್ಬನು ರಕ್ಷಣೆ ಹೊಂದಿ ಸೇವೆ ಮಾಡ್ತಾ ಇದ್ದಾನೆ, ಸೇವೆಯಲ್ಲಿ ಅಭಿವೃದ್ಧಿ ಆಗ್ತಾ ಇದ್ದಾನೆ, ಕರ್ತನನ್ನು ಉಪಯೋಗಿಸ್ತಾ ಇದ್ದಾನೆ, ನಾವು ಸಂತೋಷ ಪಡಬೇಕು. ಯಾಕೆ? ಅವನು ಉಪಯೋಗಿಸಲ್ಪಟ್ಟಾಗ ಅನೇಕ ಆತ್ಮಗಳು ಬೆಂಕಿಯ ಬಾಯೊಳಗಿಂದ ಎಳೆದು ರಕ್ಷಿಸಲ್ಪಡುತ್ತವೆ. ಸಂತೋಷ ಪಡಬೇಕು. ವಿ ನೀಡ್ ಟು ರಿಜಾಯ್ಸ್. ಪ್ರೀತಿ ಏನು ಮಾಡುತ್ತದೆ? ಸಂತೋಷದಲ್ಲಿ ನಡೆಸ್ತದೆ. ಕೆಲವರಿಗೆ ಸಂತೋಷ ಆಗೋದಿಲ್ಲ, ಕೆಲವರಿಗೆ ಹೊಟ್ಟೆ ಕಿಚ್ಚಾಗ್ತದೆ. ಆ ಹೊಟ್ಟೆ ಕಿಚ್ಚಿನಿಂದ ಏನೇನೋ ಮಾತಾಡಿಬಿಡ್ತಾರೆ. ಯಾವಾಗ ಅವನ ಫಾಲ್ಟ್ ಸಿಗ್ತದೆ, ಯಾವಾಗ ಅವನು ಬೀಳ್ತಾನೆ, ಯಾವನ ತಪ್ಪು ಸಿಗ್ತದೆ, ಈ ಹೊಟ್ಟೆ ಕಿಚ್ಚು ಏನು ಮಾಡ್ತದೆ? ಯಾವಾಗಲೂ ತಪ್ಪು ಹುಡುಕ್ಲಿಕ್ಕೆ ನೋಡ್ತದೆ. ತಪ್ಪು ಇಲ್ಲ ಅಂತ ಹೇಳಿದರೆ ಅವ್ರಿಗೆ ತಪ್ಪಾಗಿ ಕಾಣ್ತದೆ. ಯಾಕಂತ ಹೇಳಿದರೆ ಅವರ ಮೈಂಡಲ್ಲಿ ಅದೇ ಇರ್ತದೆ. ಅದು ಮೇಲಿನಿಂದ ಬಂದ ಜ್ಞಾನ ಅಲ್ಲ, ಅದು ಪ್ರಾಕೃತವಾದದ್ದು, ಶಾರೀರಿಕವಾದದ್ದು, ಭೂ ಸಂಬಂಧವಾದದ್ದು, ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಓಕೆ, ದೆವ್ವಗಳಿಗೆ ಸಂಬಂಧಪಟ್ಟದ್ದು, ದುರಾತ್ಮಗಳ ಜ್ಞಾನ. ಅದು ಪರಲೋಕದ ಜ್ಞಾನ ಸಮಾಧಾನವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವಂಥ, ಕರುಣೆ ಮುಂತಾದ ಫಲಗಳಿಂದ ತುಂಬಿರುವಂಥದ್ದು. ಇನ್ನೊಬ್ಬರು ಕಷ್ಟದಲ್ಲಿರುವಾಗ ಅವನು ಕರುಣೆ ಪಡ್ತಾನೆ. ಇನ್ನೊಬ್ಬರು ನೋವಿನಲ್ಲಿ ನೋಡಿ ಅವನು ಸಂತೋಷ ಪಡುವುದಿಲ್ಲ, ಅವನು ಕರುಣೆ ಹೊಂದುತ್ತಾನೆ. ಒಬ್ಬನು ಅಭಿವೃದ್ಧಿ ಆದಾಗ ಸಂತೋಷ ಪಡುತ್ತಾನೆ, ಒಬ್ಬನು ಸ್ವಸ್ಥತೆ ಆದಾಗ ಸಂತೋಷ ಪಡುತ್ತಾನೆ, ಒಬ್ಬನು ಒಳ್ಳೆಯ ವೆಹಿಕಲಲ್ಲಿ ಹೋಗ್ತಾ ಇದ್ದಾನೆ, ಸಂತೋಷ ಪಡುತ್ತಾನೆ. ಇವತ್ತು ಅನೇಕರು ಕಷ್ಟದಲ್ಲಿ ಬೀಳಲಿಕ್ಕೆ ಯಾರು? ಇನ್ನೊಬ್ಬರು ಅಭಿವೃದ್ಧಿ ಆದಾಗ ಅವರು ಹೊಟ್ಟೆ ಕಿಚ್ಚು ಪಡ್ತಾರೆ. ಅದಕ್ಕೋಸ್ಕರ ಅವರು ತಮ್ಮ ಜೀವಿತದಲ್ಲಿ ಮೇಲಕ್ಕೆ ಬರೋದಿಲ್ಲ, ಅವರು ಕೈ ಹಾಕಿದ ಕೆಲಸ ಸಫಲ ಆಗುವುದಿಲ್ಲ. ಯಾಕೆ? ಇವುಗಳ ಹಿಂದೆ ಡೀಮನ್ಸ್ಗಳು ಕೆಲಸ ಮಾಡ್ತವೆ. ಯು ಆರ್ ಕೋಪರೇಟಿಂಗ್ ವಿತ್ ದ ಡೀಮನ್ಸ್, ಯು ಆರ್ ನಾಟ್ ಕೋಪರೇಟಿಂಗ್ ವಿತ್ ಗಾಡ್. ನೀನು ದುರಾತ್ಮಗಳ ಒಟ್ಟಿಗೆ ಜೊತೆಗಾರನಾಗುತ್ತಿ, ಪಾಲುಗಾರನಾಗುತ್ತಿ. ದುರಾತ್ಮಗಳು ನಿನಗೆ ಒತ್ತಡ ಆಗ್ತವೆ, ಇನ್ನೊಬ್ಬರು ನೋಡುವಾಗ ಹೊಟ್ಟೆ ಕಿಚ್ಚು ಪಡುವಂತೆ ಮಾಡ್ತವೆ. ಸತ್ಯವೇದ ಹೇಳ್ತದೆ, ನಮ್ಮಲ್ಲಿ ಜ್ಞಾನಿಯೂ ಬುದ್ಧಿವಂತನೂ ಯಾರು? ಜ್ಞಾನದ ಲಕ್ಷಣವಾಗಿರುವ ಶಾಂತ ಭಾವದಿಂದ ಅದರ ಫಲಗಳನ್ನು ತೋರಿಸಿರಿ ಅಂತ ಬೈಬಲ್ ಹೇಳುತ್ತದೆ. ನೀನು ಜ್ಞಾನಿ. ಇನ್ನೊಬ್ಬರ ಸಂತೋಷದಲ್ಲಿ ಸಂತೋಷ ಪಡುವವನು ಜ್ಞಾನಿ, ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ಸಂತೋಷ ಪಡುವವನು ಜ್ಞಾನಿ. ಇನ್ನೊಬ್ಬರ ಕಷ್ಟದಲ್ಲಿ ಒಬ್ಬ ವೈರಿ ಹಸಿದಿದ್ದರೆ, ಅವನಿಗೆ ಕಷ್ಟ ಬಂದರೆ ಸಂತೋಷ ಪಡುವವನು ಜ್ಞಾನಿ ಅಲ್ಲ, ಕರುಣೆ ಪಡುವವನು ಜ್ಞಾನಿ. ಇದು ದೇವರ ಸ್ವಭಾವ. ದೇವರ ಪ್ರೀತಿ ರಸ ಪವಿತ್ರಾತ್ಮನ ಮೂಲಕ ನಮ್ಮ ಹೃದಯದಲ್ಲಿ ಸುರಿಯಲ್ಪಟ್ಟಿದೆ. ಇದು ಮೇಲಿನಿಂದ ಬಂದ ಜ್ಞಾನ, ಇದು ಕ್ರಿಸ್ತನ ಜ್ಞಾನ. ಇದು ಶಾರೀರಿಕ ಜ್ಞಾನ ಅಲ್ಲ, ಭೂ ಸಂಬಂಧವಾದ ಜ್ಞಾನ ಅಲ್ಲ, ದೆವ್ವಗಳಿಗೆ ಸಂಬಂಧಪಟ್ಟ ಜ್ಞಾನ ಅಲ್ಲ. ಇದು ಕ್ರಿಸ್ತನಲ್ಲಿ ನೀನು ದೇವರ ಮಗನಾಗಿದ್ದಿ, ದೇವರ ಸಾರೂಪ್ಯದಲ್ಲಿ ನೀನು ಕ್ರಿಸ್ತನಲ್ಲಿ ಹುಟ್ಟಿದ್ದಿ. ಯು ಆರ್ ಎ ಸ್ಪಿರಿಟ್, ಯು ಹ್ಯಾವ್ ಎ ಸೋಲ್, ಯು ಲಿವ್ ಇನ್ ದಿಸ್ ಬಾಡಿ. ನೀನು ಆತ್ಮಸ್ವರೂಪಿ, ನಿನಗೊಂದು ಪ್ರಾಣ ಇದೆ, ಶರೀರ ಎಂಬ ಮನೆಯಲ್ಲಿ ನೀನು ಜೀವಿಸ್ತಾ ಇದ್ದೆ. ಅದರಿಂದ ಪ್ರಿಯರೇ, ಜ್ಞಾನ ಅಂತ ಹೇಳಿದರೆ ರೆವಲೇಷನ್ ನಾಲೆಜ್, ಮೇಲಿನಿಂದ ಬಂದ ಜ್ಞಾನ ಅಂತ ಹೇಳಿದರೆ ದೇವರ ವಾಕ್ಯ, ಗಾಡ್ಸ್ ವರ್ಡ್. ಜ್ಞಾನವನ್ನು ಪಡೆ, ಅದು ನಿನ್ನನ್ನು ಉನ್ನತಿ ಕೊಂಡು ಹೋಗುವುದು. ನೀನು ಜ್ಞಾನಿ, ಜ್ಞಾನವು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ಕಾಯುವುದು. ನೋಡು, ಆ ವಚನವನ್ನು ನಾವು ಓದುವ. ಜಾನೋಕ್ತಿ 4ನೇ ಅಧ್ಯಾಯ 6ನೇ ವಚನ. ಜಾನೋಕ್ತಿ 4ನೇ ಅಧ್ಯಾಯ 6ನೇ ವಚನ. ಇದು ಸೊಲೊಮೋನನು ಮಾತಾಡುತ್ತಾನೆ. ಜ್ಞಾನವನ್ನು ಬಿಡದಿದ್ದರೆ ಅದು ನಿನ್ನನ್ನು ಕಾಪಾಡುವುದು, ಪ್ರೀತಿಸಿದರೆ ನಿನ್ನನ್ನು ಕಾಯುವುದು. ಯು ಮಸ್ಟ್ ಲವ್ ದ ನಾಲೆಜ್ ಆಫ್ ಗಾಡ್. ಇದು ಇಂದ್ರಿಯಗಳ ಜ್ಞಾನ ಅಲ್ಲ, ಇದು ನಿನ್ನ ಆತ್ಮಕ್ಕೆ ದೇವರು ಪ್ರಕಟಿಸುವಂಥ ಜ್ಞಾನ. ಕ್ರಿಸ್ತನಲ್ಲಿ ನೀನು ಯಾರಾಗಿದೆ? ಕ್ರಿಸ್ತನೇ ನಮಗೆ ದೇವರ ಕಡೆಯಿಂದ ಜ್ಞಾನ, ನೀತಿ, ವಿಮೋಚನೆಗೆ ಕಾರಣನಾದನು, ಶುದ್ಧೀಕರಣಕ್ಕೆ ಕಾರಣವಾದನು. ಇದು ಕ್ರಿಸ್ತನ ಜ್ಞಾನ, ಇದು ಇಂದ್ರಿಯಗಳ ಜ್ಞಾನ ಅಲ್ಲ. ಕ್ರಿಸ್ತನಲ್ಲಿ ನೀವು ಹೊಸ ಸೃಷ್ಟಿಯಾಗಿದ್ದೀರಿ, ಕ್ರಿಸ್ತನಲ್ಲಿ ನೀವು ಪ್ರೀತಿ ಸ್ವರೂಪಿಗಳಾಗಿದ್ದೀರಿ, ಕ್ರಿಸ್ತನಲ್ಲಿ ನಾವು ಜಯಶಾಲಿಗಳು, ಕ್ರಿಸ್ತನಲ್ಲಿ ನಾವು ಪರಲೋಕದ ರಾಯಭಾರಿಗಳು, ಕ್ರಿಸ್ತನಲ್ಲಿ ನಾವು ಪರಲೋಕ ಸಂಸ್ಥಾನದವರು, ಕ್ರಿಸ್ತನಲ್ಲಿ ನಾವು ದೇವರಿಗೆ ಸಮಾಧಾನ ಮಕ್ಕಳಾಗಿ ನಾವು ಹುಟ್ಟಿದವರು. ಇದು ಮೇಲಿನಿಂದ ಬಂದ ಜ್ಞಾನ. ಓಕೆ, ಇಂದ್ರಿಯಗಳ ಜ್ಞಾನ ಏನು ಮಾಡ್ತದೆ? ಅದು ಇನ್ನೊಬ್ಬರ ಅಭಿವೃದ್ಧಿಯಲ್ಲಿ ಸಂತೋಷ ಪಡೋದಿಲ್ಲ, ಇನ್ನೊಬ್ಬರು ಏಳಿಗೆ ಆಗುವಾಗ ಸಂತೋಷ ಪಡೋದಿಲ್ಲ. ಅವರಿಗೊಂದು ಭಯ, ಅವರು ಮೇಲೆ ಬಂದ ಕಾರಣ ನಾನು ಕೆಳಗೆ ಬರ್ತೇನೆ. ನೀನು ಕೆಳಗೆ ಬರಲಿಕ್ಕೆ ಎಲ್ಲರೂ ಅಭಿವೃದ್ಧಿ ಆದ ಕಾರಣ ಅಲ್ಲ, ನೀನು ಅಭಿವೃದ್ಧಿ ಆಗಬೇಕಾದ್ರೆ ಕಾರಣ ದೇವರ ವಾಕ್ಯ. ಪ್ರಿಯರೇ, ಇನ್ನೊಬ್ಬರು ಮೇಲೆ ಹೋಗುವಾಗ, ಇನ್ನೊಬ್ಬರು ಅಭಿವೃದ್ಧಿ ಆಗಿದಾಗ ನಾವು ಹೊಟ್ಟೆ ಕಿಚ್ಚು ಪಡಬೇಕಾಗಿಲ್ಲ. ಓಕೆ,
ಒಬ್ಬನು ಸೇವೆಯಲ್ಲಿ ಬಲವಾಗಿ ಉಪಯೋಗಿಸಲ್ಪಟ್ಟಾಗ ನಾವು ಹೊಟ್ಟೆ ಕಿಚ್ಚು ಪಡಬೇಕಾಗಿಲ್ಲ. ವೈ ಶುಡ್ ಜಲಸ್? ಯಾಕೆ? ನೀವು ಸಂತೋಷಪಟ್ಟಾಗ ಪ್ರಿಯರೇ ನೀವು ಮೇಲಕ್ಕೆ ಬರುತ್ತೀರಿ. ನೀವು ಮೇಲಕ್ಕೆ ಬರುತ್ತೀರಿ. ವಿವೇಕಿಗೆ ಜೀವದ ಮಾರ್ಗವು ಅದು ಮೇಲಕ್ಕೆ ಹೋಗ್ತದೆ. ನಿನಗೆ ದೇವರು ಯಾವುದಕ್ಕೆ ಕರೆದಿದ್ದಾನೋ, ನಿನಗೆ ದೇವರು ಏನು ಇಟ್ಟಿದ್ದಾನೋ ಅದು ನೀನೇ ಮಾಡಬೇಕು, ನೀನೇ ನಡೆಯಬೇಕು. ಓಕೆ, ನಿನಗಿಟ್ಟದ್ದನ್ನು ಬೇರೆಯವರು ಮಾಡಲಿಕ್ಕೆ ಆಗುವುದಿಲ್ಲ, ಅವರಿಗಿಟ್ಟದ್ದನ್ನು ನೀನು ಮಾಡಲಿಕ್ಕೆ ಆಗುವುದಿಲ್ಲ. ಯು ಆರ್ ಕಾಲ್ಡ್ ವಿತ್ ಪರ್ಪಸ್, ಕಾಲ್ಡ್ ವಿತ್ ಪರ್ಟಿಕ್ಯುಲರ್ ಪರ್ಪಸ್. ನಿನ್ನನ್ನು ಪ್ರತ್ಯೇಕವಾದ ಕರೆಗೆ ದೇವರು ನಿನ್ನನ್ನು ಕರೆದಿದ್ದಾನೆ. ನೀನು ಹುಟ್ಟುವುದಕ್ಕಿಂತ ಮುಂಚೆ ದೇವರು ನಿನ್ನ ವಿಷಯದಲ್ಲಿ ಯೋಜನೆ ಮಾಡಿಟ್ಟಿದ್ದಾನೆ. ನೀನು ಅಕಸ್ಮಾತ್ತಾಗಿ ಹುಟ್ಟಲಿಲ್ಲ, ನೀನು ಸರಿಯಾದ ಸಮಯದಲ್ಲಿ ಸರಿಯಾದ ಉದ್ದೇಶಕ್ಕೋಸ್ಕರ ಹುಟ್ಟಿದ್ದಿ. ನಿನಗಿಟ್ಟಂಥ ಸೇವೆಯನ್ನು ನೀನೇ ಮಾಡಬೇಕು. ಅದಕ್ಕೋಸ್ಕರ ವೈ ಶುಡ್ ವಿ ಆ್ಯಂಗ್ರಿ, ಬಿಟರ್, ಜಲಸ್ ವಿತ್ ಸಮ್ವನ್? ಇನ್ನೊಬ್ಬರ ವಿಷಯದಲ್ಲಿ ಯಾಕೆ ನಾವು ಹೊಟ್ಟೆ ಕಿಚ್ಚು ಪಡಬೇಕು? ಯಾಕೆ ನಾವು ಬಿಟ್ಟರ್ ಆಗಿರಬೇಕು, ಕಹಿ ಭಾವನೆಯಲ್ಲಿರಬೇಕು? ನೋ, ನನಗಿಟ್ಟದ್ದನ್ನು, ನನ್ನ ಕರೆಯನ್ನು ನಾನೇ ಮಾಡಬೇಕು. ಬೇರೆಯವರದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಪ್ರೈಸ್ ಗಾಡ್. ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ. ದೇವರಿಂದ ಹೊರತು ಮನುಷ್ಯನಿಗೆ ಏನು ಸಿಗುವುದಿಲ್ಲ. ಅಲ್ಲಿ ಹೆರೋದನು ಹೇಳ್ತಾನೆ, ನಿನಗೆ ಶಿಲುಬೆಗೆ ಹಾಕಲಿಕ್ಕೂ ನಿನ್ನನ್ನು ಬಿಡಿಸ್ಲಿಕ್ಕೂ ನನಗೆ ಅಧಿಕಾರ ಉಂಟು. ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರ ಇಲ್ಲ. ಇಲ್ಲಿ ನಾವು ನೋಡ್ತೇವೆ. ಬೇಕಾದ ವಚನವನ್ನು ಓದುವ. ಇಲ್ಲಿ ನಾನು ಓದ್ತೇನೆ. 19ನೇ ಅಧ್ಯಾಯ 10ನೇ ವಚನ. ಪಿಲಾತನು, ನನ್ನ ಸಂಗಡಲೂ ನೀನು ಮಾತಾಡುವುದಿಲ್ಲವು, ನಿನ್ನನ್ನು ಬಿಡಿಸುವ ಅಧಿಕಾರವು, ನಿನ್ನನ್ನು ಶಿಲುಬೆಗೆ ಹಾಕಿಸುವ ಅಧಿಕಾರವು ನನಗೆ ಉಂಟೆಂಬುದು ನಿನಗೆ ಗೊತ್ತಿಲ್ಲವು ಎಂದು ಆತನನ್ನು ಕೇಳಿದನು. ಇಲ್ಲಿ ಪಿಲಾತನು ಕೇಳುತ್ತಾನೆ, ನನ್ನ ಹತ್ರ ನೀನು ಮಾತಾಡುವುದಿಲ್ಲವು. ಅನೇಕ ಪ್ರಶ್ನೆ ಕೇಳಿದಾಗ ಯೇಸು ಮಾತಾಡುವುದಿಲ್ಲ. ನಿನ್ನನ್ನು ಶಿಲುಬೆಗೆ ಹಾಕುವುದಕ್ಕೂ ನಿನ್ನನ್ನು ಬಿಡಿಸುವುದಕ್ಕೂ ನನಗೆ ಅಧಿಕಾರ ಉಂಟೆಂದು ನಿನಗೆ ಗೊತ್ತಿಲ್ಲವು, ಮಾತಾಡು. ಅದಕ್ಕೆ ಯೇಸು, ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇರುತ್ತಿರಲಿಲ್ಲ. ಆದ ಕಾರಣ ನನ್ನ ನಿನಗೆ ಒಪ್ಪಿಸಿದವನಿಗೆ ಹೆಚ್ಚಿನ ಪಾಪ ಉಂಟು ಅಂದನು. ಮೇಲಿನಿಂದ ನಿನಗೆ ಕೊಡಲ್ಪಡದಿದ್ದರೆ ನನ್ನ ಮೇಲೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ಪ್ರಿಯರೇ, ಪ್ರತಿಯೊಂದು ಅಧಿಕಾರ, ಪ್ರತಿಯೊಂದು ಕರೆ ದೇವರಿಂದ ಬರುವಂಥದ್ದು. ಎಲ್ಲ ಒಳ್ಳೆಯ ದಾನಗಳು, ಕುಂದಿಲ್ಲದ ವರಗಳು, ಸಕಲ ವಿಧವಾದ ಬೆಳಕಿಗೆ ಮೂಲನಾಗಿರುವ ಆತನಿಂದ ಬರುತ್ತದೆ. ಅದರಲ್ಲಿ ಚಂಚಲತ್ವ ಇಲ್ಲ, ವ್ಯತ್ಯಾಸದ ಸೂಚನೆ ಇಲ್ಲ. ಅದರಿಂದ ದೇವರು ನಿನ್ನನ್ನು ಕರೆದಾಗ ಪ್ರತಿಯೊಂದು ಅಧಿಕಾರ ಅದು ದೇವರಿಂದ ಬರುವುದು, ಪ್ರತಿಯೊಂದು ಕರೆ ದೇವರಿಂದ ಬರುವಂಥದ್ದು. ನಿನಗೆ ಇಟ್ಟದ್ದನ್ನು ನೀನೇ ಮಾಡಬೇಕು ಹೊರತು ನೀನು ಬೇರೆಯವರದ್ದು ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಈ ಸತ್ಯಾಂಶ ಗೊತ್ತಿದ್ದರೆ ನಾವು ಬೇರೆಯವರ ವಿಷಯದಲ್ಲಿ ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಇನ್ನೊಬ್ಬರು ಬಲವಾಗಿ ದೇವರ ರಾಜ್ಯದಲ್ಲಿ ಉಪಯೋಗಿಸಲ್ಪಡುವಾಗ ನಾವು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಅವನ ವಿಷಯದಲ್ಲಿ ನಾವು ಕಮೆಂಟ್ಸ್ ಮಾಡುವುದಿಲ್ಲ, ಅವನ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡುತ್ತೇವೆ. ಇನ್ನೊಬ್ಬ ಸೇವಕ ಬಿದ್ದಾಗ ನಮಗೆ ಸಂತೋಷ ಆಗುವುದಿಲ್ಲ. ಓಕೆ, ನಾವು ಕರುಣೆ ಉಳ್ಳವರಾಗ್ತೇವೆ. ಕರುಣೆ ಏನು ಮಾಡ್ತದೆ? ಪ್ರಾರ್ಥಿಸ್ತದೆ ಆ ವ್ಯಕ್ತಿಗೋಸ್ಕರ. ವೆಲ್ಪರೇ, ನಾನು ನಿಮಗೆ ಹೇಳ್ತೇನೆ, ನೀವು ಮೇಲಕ್ಕೆ ಹೋಗುವ ಹಂತ ಜ್ಞಾನ ಯಾವುದಂತ ಹೇಳಿದರೆ, ಒಬ್ಬ ಕಷ್ಟದಲ್ಲಿದ್ದಾನೆ, ಒಬ್ಬ ತೊಂದರೆಯಲ್ಲಿದ್ದಾನೆ, ಒಬ್ಬ ತನ್ನ ಕರೆಯನ್ನು ಕಳಕೊಂಡಿದ್ದಾನೆ, ಅವನ ಕರೆಯನ್ನು ಮಾಡುವುದಿಲ್ಲ, ಪ್ರೇ. ಒಬ್ಬನ ಅಭಿವೃದ್ಧಿ ಹೊಂದುತ್ತಾನೆ, ಸಂತೋಷಪಡು. ಮೇಲಿನಿಂದ ಬಂದ ಜ್ಞಾನವು ಮೊದಲು ಕರುಣೆ, ಸಮಾಧಾನ ಮತ್ತು ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು. ಬೇಕಾದರೆ ಪುನಃ ವಚನವನ್ನು ಓದುವ. ಯಾಕೋಬ 3ನೇ ಅಧ್ಯಾಯ 17ನೇ ವಚನ. ಆದರೆ ಮೇಲಿನಿಂದ ಬರುವ ಜ್ಞಾನ ಮೊದಲು ಪರಿಶುದ್ಧವಾದದ್ದು, ಹೋಲಿ, ಸಮಾಧಾನಕರವಾದದ್ದು, ವಿನಯವುಳ್ಳದ್ದು, ಸಂತೋಷವಾಗಿ ಒಪ್ಪಿಕೊಳ್ಳುವುದು. ಸಂತೋಷವಾಗಿ ಒಪ್ಪಿಕೊಳ್ಳುವುದು. ಎಸ್, ಈ ವ್ಯಕ್ತಿ ದೇವರಿಂದ ಕರೆಯಲ್ಪಟ್ಟಿದ್ದಾನೆ, ದೇವರು ಆತನ ಉಪಯೋಗಿಸ್ತಾನೆ, ದಿಸ್ ಇಸ್ ಫ್ರಮ್ ಗಾಡ್. ಒಪ್ಪಿಕೊಳ್ತಿ, ಸಂತೋಷ ಪಡ್ತೀನಿ ನೀನು. ಎಸ್, ಒಬ್ಬನಿಗೆ ಒಂದು ವೆಹಿಕಲ್ ದೇವರು ಕೊಟ್ಟಿದ್ದಾನೆ, ಎಸ್, ಥ್ಯಾಂಕ್ ಗಾಡ್, ದೇವರು ಕೊಟ್ಟಿದ್ದಾನೆ. ನೀನು ಸಂತೋಷವಾಗಿ ಒಪ್ಪಿಕೊಳ್ಳುತ್ತಿ. ಯು ಆಲ್ವೇಸ್ ರಿಜಾಯ್ಸ್ ಆ್ಯಂಡ್ ಗ್ಲೋರಿಫೈ ಗಾಡ್. ದೇವರಿಗೆ ನೀನು ಕೃತಜ್ಞತೆಯನ್ನು ಸಲ್ಲಿಸ್ತಿ. ಪ್ರೇರೆ, ಸಂತೋಷ ಪಡುವವರ ಸಂಗಡ ಸಂತೋಷ ಪಡ್ರಿ. ಓಕೆ, ಅಳುವವರ ಸಂಗಡ ಅಳ್ರಿ. ಒಬ್ಬನು ಕಷ್ಟದಲ್ಲಿದ್ದಾನೆ, ಅಳ್ತಾ ಇದ್ದಾನೆ, ದಟ್ ಮೀನ್ಸ್ ಪ್ರೇ ಫಾರ್ ಹಿಮ್. ಅವನ ಬರ್ಡನನ್ನು ನೀನು ತೆಗೆದುಕೊಂಡು ಯು ಪ್ರೇ. ಸಮ್ಟೈಮ್
ದೇವರಾತ್ಮನು ನಿಮಗೆ ಸಡನ್ಲಿ ಪವಿತ್ರಾತ್ಮನ ಮಾತಿಲ್ಲದ ನರಳಾಟದಲ್ಲಿ ನಿಮ್ಮ ಮೂಲಕ ಪ್ರಾರ್ಥಿಸ್ಬೋದು. ಮೇ ಬಿ ನೀವು ಅಳುತ್ತೀರಿ, ಯಾಕೆ ಅಳ್ತೀರಿದು ಗೊತ್ತಿಲ್ಲ. ಮೇ ಬಿ ನಿಮಗೆ ಒಳಗಿಂದ ಅಳ್ಳಿಕೆ ಬರ್ತಾ ಇದೆ. ಡೋಂಟ್ ಸ್ಟಾಪ್ ಇಟ್, ಲಿವ್ ಇಟ್. ಅದನ್ನು ಬಿಟ್ಟುಕೊಡ್ರಿ, ರೈಟ್, ಬಿಟ್ಟುಕೊಡ್ರಿ. ದಟ್ ಮೀನ್ಸ್ ಅವನೊಂದು ಭಾರವನ್ನು ದೇವರು ನಿನಗೆ ಕೊಡ್ತಾನೆ, ನಿನ್ನ ಮೂಲಕ ಪ್ರಾರ್ಥಿಸ್ತಾನೆ. ಆ ಪ್ರಾಬ್ಲಮ್ ಸ್ಪಿರಿಚುವಲ್ ವರ್ಲ್ಡಲ್ಲಿ ಸೆಟಲ್ ಆಗ್ತದೆ. ಅದರಿಂದ ಪ್ರಿಯರೇ, ನಿಮ್ಮಲ್ಲಿ ಜ್ಞಾನಿಯು ಬುದ್ಧಿವಂತನು ಯಾರು ಅಲ್ಲಿ ಪ್ರಶ್ನೆ ಆಗ್ತಾನೆ. ತೀಕ್ಷ್ಣವಾದ ಮತ್ಸರ, ಪಕ್ಷಭೇದ, ಹೊಟ್ಟೆ ಕಿಚ್ಚು ನಿಮ್ಮಲ್ಲಿರುವಲ್ಲಿ ಅದು ಮೇಲಿನಿಂದ ಬಂದ ಜ್ಞಾನವಲ್ಲ. ಅದು ಭೂ ಸಂಬಂಧ, ಪ್ರಕೃತವಾದದ್ದು ಮತ್ತು ದೆವ್ವಗಳಿಗೆ ಸಂಬಂಧಪಟ್ಟದ್ದು. ಮೇಲಿನಿಂದ ಬರುವ ಜ್ಞಾನ ಪರಿಶುದ್ಧವಾದದ್ದು, ಹೋಲಿ, ಸಮಾಧಾನಕರವಾದ್ದು, ವಿನಯ, ಸಂತೋಷವಾಗಿ ಒಪ್ಪಿಕೊಳ್ಳುವಂಥದ್ದು, ಕರುಣೆ ಮುಂತಾದ ಒಳ್ಳೆಯ ಫಲಗಳಿಂದ ತುಂಬಿರುವಂಥದ್ದು. ಅದರಿಂದ ಪ್ರಿಯರೇ, ಲೆಟ್ಸ್ ಪ್ರೇ. ಒಂದು ವೇಳೆ ನೀವು ಯೇಸುವನ್ನು ರಕ್ಷಕನ ಒಡೆಯನೆಂದು ಅಂಗೀಕಾರ ಮಾಡಲಿಲ್ಲ, ಇದು ನಿಮ್ಮ ಸಮಯ. ಯೇಸುವನ್ನು ಅಂಗೀಕಾರ ಮಾಡಿರಿ. ಯೇಸು ಕ್ರಿಸ್ತನೇ ದೇವರಿಂದ ಬಂದಂಥ ಪರಿಶುದ್ಧವಾದ ಜ್ಞಾನವಾಗಿದ್ದಾನೆ. ಹೀ ಈಸ್ ದ ವಿಸ್ಡಮ್ ಆಫ್ ಗಾಡ್. ಓಕೆ, ಯು ವಿಲ್ ರಿಸೀವ್ ಸೂಪರ್ ನ್ಯಾಚುರಲ್ ವಿಸ್ಡಮ್. ಜ್ಞಾನವನ್ನು ನೀವು ಹೊಂದುತ್ತೀರಿ, ಯೇಸುವನ್ನು ನೀವು ಹೊಂದುತ್ತೀರಿ. ಓಕೆ, ಲೆಟ್ಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಬಾಯಲ್ಲಿ ಅರಿಕೆ ಮಾಡ್ತೀವಿ, ಯೇಸುವೆ ನಮ್ಮ ಕರ್ತನು. ನೀನು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ನಂಬಿಕೆಯ ಮೂಲಕ ನಾವು ಹೊಂದುತ್ತೇವೆ. ನಾವು ಮರಣದಿಂದ ಕ್ರಿಸ್ತನಲ್ಲಿ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ನಮಗೆ ಕ್ರಿಸ್ತನಲ್ಲಿ ಬಿಡುಗಡೆ ಆಯಿತು. ನಾವು ಆರೋಗ್ಯದಲ್ಲಿ ನಡೀತೇವೆ, ಸಮಾಧಾನದಲ್ಲಿ, ಪ್ರೀತಿಯಲ್ಲಿ, ದಯೆಯಲ್ಲಿ, ಕರುಣೆಯಲ್ಲಿ ನಾವು ನಡೆಯುವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ನಾವು ಸಂತೋಷ ಪಡುವವರ ಸಂಗಡ ಸಂತೋಷ ಪಡುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ನಾವು ಪರಿಶುದ್ಧರಾಗಿದ್ದೇವೆ. ನಾವು ಕ್ರಿಸ್ತನಲ್ಲಿ ವಿನಯವುಳ್ಳವರಾಗಿದ್ದೇವೆ, ಕರುಣೆ ಉಳ್ಳವರಾಗಿದ್ದೇವೆ. ಕರ್ತನೆ, ನಿನ್ನ ಕರೆಯನ್ನು ನಾವು ಸಂತೋಷವಾಗಿ ಒಪ್ಪಿಕೊಂಡವರಾಗಿದ್ದೇವೆ. ಯೇಸು ನಾಮದಲ್ಲಿ ತಂದೆ, ಆಮೆನ್, ಆಮೆನ್. ಓಕೆ, ಯಾರು ನೀವು ಬರ್ತ್ಡೇ ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ, ನಿಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತೇವೆ. ಬ್ಲೆಸ್ಸೆಡ್ ಹ್ಯಾಪಿ ಬರ್ತ್ಡೇ ಆ್ಯಂಡ್ ಬ್ಲೆಸ್ಸೆಡ್ ಹ್ಯಾಪಿ ವೆಡ್ಡಿಂಗ್ ಆ್ಯನಿವರ್ಸರಿ. ತಂದೆ, ಯಾರು ಬರ್ತ್ಡೇ, ಹುಟ್ಟಿದ ದಿನ ಮತ್ತು ಮದುವೆಯ ದಿನದ ಆಚರಣೆ ಮಾಡ್ತಾ ಇದ್ದರು, ಅವರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ. ಇವರ ಮೇಲಿನ ಕೃಪೆ, ನಿನ್ನ ಪ್ರೀತಿ ಹೆಚ್ಚಲ್ಪಡಲಿ. ಎಲ್ಲ ಕೆಡುಕನ ಕೈಯಿಂದ ಇವರನ್ನು ತಪ್ಪಿಸಿ ಕಾಪಾಡು. ಯೇಸು ನಾಮದಲ್ಲಿ ತಂದೆ, ಆಮೆನ್. ಜಯದ ವಾಕ್ಯ ಈ ಕಾರ್ಯಕ್ರಮವನ್ನು ಪ್ರತಿದಿನ ಬೆಳಿಗ್ಗೆ ಬಿಗ್ ಜೆ ಟಿವಿಯಲ್ಲಿ 7 ಗಂಟೆಯಿಂದ 7:30ಕ್ಕೆ ನೀವು ವೀಕ್ಷಿಸಿರಿ. 7:30ರಿಂದ 8 ಗಂಟೆ ಇದೇ ಕಾರ್ಯಕ್ರಮ ರಿಪೀಟ್ ಆಗಿ ನಮ್ಮ ಯೂಟ್ಯೂಬ್ ಚಾನಲ್ ವೀಕ್ಷಿಸ್ಬೋದು. ನಮ್ಮ ಯೂಟ್ಯೂಬ್ ಚಾನಲ್ ವರ್ಡ್ ಆಫ್ ವಿಕ್ಟರಿ ಪಾಸ್ಟರ್ ರೋಷನ್ ಲೋಬೋ. ಸಂಜೆ 7:15ರಿಂದ 8 ಗಂಟೆ ತನಕ ಫೇಸ್ಬುಕ್ ಮತ್ತು ಯೂಟ್ಯೂಬಲ್ಲಿ ವರ್ಡ್ ಆಫ್ ವಿಕ್ಟರಿ ಲೈವ್ ಆಗಿ ನೀವು ವೀಕ್ಷಿಸ್ಬೋದು. ಓಕೆ, ಯು ಆರ್ ಬ್ಲೆಸ್. ಜೀಸಸ್ ಲವ್ಸ್ ಯು. ಆಮೆನ್.